ಆ ಯುವತಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಹೋಗ್ತಾ ಇದ್ದೆ ಸಾಯಂಕಾಲ ಸಂಜೆ, ಅಲ್ಲಿದು ಹಂಗೆ ಹಿಂಗೆ ಮಾಡಿ ಒದ್ದಾಡಿ ಹೊಡಿತಾ ನಾನು ಆದರೂ ಬಿಡಿಸ್ಕೊಂಡು ಓಡಿ ಬಂದ್ರು ಮನೆ ಮೇಲೆ ಬರ್ತಾಯಿದ್ರು. ಪಬ್ಲಿಕ್ ಎಲ್ಲ ಬಂದ್ರು ಅವ್ರ ಮೇಲೇನು ಹೊಡಿಯೋಕ್ಕೆಲ್ಲ ಹೋದ್ರು ಸರ್. ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್. ಅವರು ಹೊಡಿಲ್ಲ ಸರ್, ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ಡ್ರಿಂಕ್ಸ್ ಮಾಡಿ ಫುಲ್ ಗಾಂಜಾ ಏನೋ ಹೊಡೆದಿದ್ದಾರೇನೋ. ಫುಲ್ ಎಷ್ಟು ಸ್ಟಾಪ್ ಮಾಡ್ತಾ ಇದ್ರು ನಿಲ್ತಾ ಇಲ್ಲ ಅವರು. ಹಂಗೆ ಗೇಟ್ ಎಗ್ರಿ ಬರ್ತಾ ಇದ್ದಾರೆ. ಪಬ್ಲಿಕ್ಗೆಲ್ಲ ಹೊಡಿತಾ ಇದ್ದಾರೆ ಸರ್. ಅಂಗಡಿಗೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸಾಯಂಕಾಲ ಸಂಜೆ, ಅಲ್ಲಿದು ಹಂಗೆ ಹಿಂಗೆ ಮಾಡಿ ಒದ್ದಾಡಿ ಹೊಡಿತಾ ನಾನು ಆದರೂ ಬಿಡಿಸ್ಕೊಂಡು ಓಡಿ ಬಂದ್ರು ಮನೆ ಮೇಲೆ ಬರ್ತಾಯಿದ್ರು. ಪಬ್ಲಿಕ್ ಎಲ್ಲ ಬಂದ್ರು ಅವ್ರ ಮೇಲೇನು ಹೊಡಿಯೋಕ್ಕೆಲ್ಲ ಹೋದ್ರು ಸರ್. ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್. ಅವರು ಹೊಡಿಲ್ಲ ಸರ್, ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ಡ್ರಿಂಕ್ಸ್ ಮಾಡಿ ಫುಲ್ ಗಾಂಜಾ ಏನೋ ಹೊಡೆದಿದ್ದಾರೇನೋ. ಫುಲ್ ಎಷ್ಟು ಸ್ಟಾಪ್ ಮಾಡ್ತಾ ಇದ್ರು ನಿಲ್ತಾ ಇಲ್ಲ ಅವರು. ಹಂಗೆ ಗೇಟ್ ಎಗ್ರಿ ಬರ್ತಾ ಇದ್ದಾರೆ. ಪಬ್ಲಿಕ್ಗೆಲ್ಲ ಹೊಡಿತಾ ಇದ್ದಾರೆ ಸರ್. ಅಂಗಡಿಗೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸಾಯಂಕಾಲ ಸಂಜೆ, ಅಲ್ಲಿದು ಹಂಗೆ ಹಿಂಗೆ ಮಾಡಿ ಒದ್ದಾಡಿ ಹೊಡಿತಾ ನಾನು ಆದರೂ ಬಿಡಿಸ್ಕೊಂಡು ಓಡಿ ಬಂದ್ರು ಮನೆ ಮೇಲೆ ಬರ್ತಾಯಿದ್ರು. ಪಬ್ಲಿಕ್ ಎಲ್ಲ ಬಂದ್ರು ಅವ್ರ ಮೇಲೇನು ಹೊಡಿಯೋಕ್ಕೆಲ್ಲ ಹೋದ್ರು ಸರ್. ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್. ಅವರು ಹೊಡಿಲ್ಲ ಸರ್, ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ಡ್ರಿಂಕ್ಸ್ ಮಾಡಿ ಫುಲ್ ಗಾಂಜಾ ಏನೋ ಹೊಡೆದಿದ್ದಾರೇನೋ. ಫುಲ್ ಎಷ್ಟು ಸ್ಟಾಪ್ ಮಾಡ್ತಾ ಇದ್ರು ನಿಲ್ತಾ ಇಲ್ಲ ಅವರು. ಹಂಗೆ ಗೇಟ್ ಎಗ್ರಿ ಬರ್ತಾ ಇದ್ದಾರೆ. ಪಬ್ಲಿಕ್ಗೆಲ್ಲ ಹೊಡಿತಾ ಇದ್ದಾರೆ ಸರ್. ಅಂಗಡಿಗೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸಾಯಂಕಾಲ ಸಂಜೆ, ಅಲ್ಲಿದು ಹಂಗೆ ಹಿಂಗೆ ಮಾಡಿ ಒದ್ದಾಡಿ ಹೊಡಿತಾ ನಾನು ಆದರೂ ಬಿಡಿಸ್ಕೊಂಡು ಓಡಿ ಬಂದ್ರು ಮನೆ ಮೇಲೆ ಬರ್ತಾಯಿದ್ರು. ಪಬ್ಲಿಕ್ ಎಲ್ಲ ಬಂದ್ರು ಅವ್ರ ಮೇಲೇನು ಹೊಡಿಯೋಕ್ಕೆಲ್ಲ ಹೋದ್ರು ಸರ್. ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್. ಅವರು ಹೊಡಿಲ್ಲ ಸರ್, ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ. ಡ್ರಿಂಕ್ಸ್ ಮಾಡಿ ಫುಲ್ ಗಾಂಜಾ ಸರ್. ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್. ಫುಲ್ಲು ಕುಡಿದ್ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದರು. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ಅವರು ಸರ್ ನನಗೆ ಹೊಡೆದ್ರು ಸರ್. ನಾನು ಬಿಡಿಸ್ಕೊಂಡೆ ಅವ್ರನ್ನ ಒದ್ದೆ ಸರ್, ಕಾಲಿಂದ ಒದ್ದೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ನಾನು. ಪಾಪ ಬೇರೆಯವ್ರು ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊಬಂದರು ಬಾಮ್ಮ ಅಂತ. ಆದ್ರೂ ಓಡಿ ಗೇಟ್ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಸರ್. ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನಾನು ಮನೆ ಒಳಗಡೆ ಓಡಿ ಬಂದುಬಿಟ್ಟೆ ಸರ್. ಅವ್ರು ಹಂಗೆ ಓಡಿ ಬಂದರು ಗೇಟ್ ಎಗಿರಿ. ಹಿಂದೆನೇ ಬಂದರು ಸರ್. ಮನೆ ಪಕ್ಕದಲ್ಲೇ ಸರ್ ಅದು ನಡೆದಿದ್ದು. ಅವರು ನಮ್ಮ ಮನೆ ಪಕ್ಕ ಇರೋದಂತೆ, ಹಿಂದೆಗಡೆ ಇರೋರಂತೆ. ನನಗೂ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಅಲ್ಲಿ ಬಂದು. ಇಲ್ಲ, ನಮ್ಮ ಮನೆಗೆ ನಮ್ಮ ಅಣ್ಣ ಆ ಸೈಡ್ ಇದ್ದಾನೆ, ನಮ್ಮ ಮನೆ ಈ ಸೈಡ್ ಇದ್ದೀವಿ ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಬಂದು. ನಾನು ಇವಾಗೆ ರೀಸೆಂಟಾಗಿ ಶಿಫ್ಟ್ ಆಗಿದ್ದು ಸರ್. ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್. ಫುಲ್ಲು ಕುಡಿದ್ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದರು. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ಅವರು ಸರ್ ನನಗೆ ಹೊಡೆದ್ರು ಸರ್. ನಾನು ಬಿಡಿಸ್ಕೊಂಡೆ ಅವ್ರನ್ನ ಒದ್ದೆ ಸರ್, ಕಾಲಿಂದ ಒದ್ದೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ನಾನು. ಪಾಪ ಬೇರೆಯವ್ರು ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊಬಂದರು ಬಾಮ್ಮ ಅಂತ. ಆದ್ರೂ ಓಡಿ ಗೇಟ್ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಸರ್. ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನಾನು ಮನೆ ಒಳಗಡೆ ಓಡಿ ಬಂದುಬಿಟ್ಟೆ ಸರ್. ಅವ್ರು ಹಂಗೆ ಓಡಿ ಬಂದರು ಗೇಟ್ ಎಗಿರಿ. ಹಿಂದೆನೇ ಬಂದರು ಸರ್. ಮನೆ ಪಕ್ಕದಲ್ಲೇ ಸರ್ ಅದು ನಡೆದಿದ್ದು. ಅವರು ನಮ್ಮ ಮನೆ ಪಕ್ಕ ಇರೋದಂತೆ, ಹಿಂದೆಗಡೆ ಇರೋರಂತೆ. ನನಗೂ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಅಲ್ಲಿ ಬಂದು. ಇಲ್ಲ, ನಮ್ಮ ಮನೆಗೆ ನಮ್ಮ ಅಣ್ಣ ಆ ಸೈಡ್ ಇದ್ದಾನೆ, ನಮ್ಮ ಮನೆ ಈ ಸೈಡ್ ಇದ್ದೀವಿ ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಬಂದು. ನಾನು ಇವಾಗೆ ರೀಸೆಂಟಾಗಿ ಶಿಫ್ಟ್ ಆಗಿದ್ದು ಸರ್. ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು. ಎಸ್, ಕೇಳಿಸ್ಕೊಂಡ್ರಲ್ಲ, ಇವಿಷ್ಟು ನಿನ್ನೆ ಹಲ್ಲೆಗೆ ಒಳಗಾಗಿರುವಂತಹ ಯುವತಿಯ ಹೇಳಿಕೆ ಇದು. ಅಂದರೆ ಇತ್ತೀಚೆಗಷ್ಟೇ ಅವ್ರು ಶಿಫ್ಟ್ ಆಗಿದ್ದಂತೆ ಆ ಏರಿಯಾಗೆ. ಆ ಸಂದರ್ಭದಲ್ಲಿ ಅಂಗಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ 5-6 ಜನ ಪುಂಡರು ಯಾರ್ಯಾರಿದ್ರು, ನಶೆಯಲ್ಲಿ ತೇಲಾಡ್ತಿದ್ರು ಅಂತ ಸ್ವತಃ ಯುವತಿ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ತಡಿತಾರಂತೆ, ಮೈಕೈ ಮುಟ್ತಾರಂತೆ, ಅಸಭ್ಯವಾಗಿ ವರ್ತನೆ ಮಾಡ್ತಾರಂತೆ. ಆ ಹೊತ್ತಿನಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಅತ್ತ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಬೆನ್ನು ಬಿಡದೆ ಮತ್ತೆ ಹಿಂದೆ ಬರ್ತಾರೆ. ಆಗ ಅಲ್ಲಿದ್ದಂಥ ಪಬ್ಲಿಕ್ ಅಂದರೆ ಸ್ಥಳೀಯರ ಆ ಏರಿಯಾದಲ್ಲಿ ಇದ್ದಂಥವರು ಕೂಡ ಮಹಿಳೆಯ ರಕ್ಷಣೆಗೆ ಧಾವಿಸ್ತಾರೆ. ಅಲ್ಲಿಗೆ ನಿಂತಿಲ್ಲ. ಮತ್ತೆ ನಾವು ನೋಡ್ತಾ ಇದ್ದೀವಲ್ಲ ಈ ಯುವಕರ ಅಸಭ್ಯ ವರ್ತನೆ ನೋಡಿ.
5-6 ಜನ ಇದ್ರು, ಎಲ್ಲರೂ ಕೂಡ ಮನೆ ಹತ್ರ ಬರ್ತಾರೆ, ಮನೆಯ ಕಾಂಪೌಂಡ್ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ, ಕಿಟ್ಟ ಕಿಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ. ಆ ಮಹಿಳೆಗೆ ದೌರ್ಜನ್ಯ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಅವ್ರು ಯಾರು, ರೌಡಿ ಶೀಟರ್ ಏನಾದರೂ ಇದೆಯಾ, ಕ್ರಿಮಿನಲ್ ಹಿನ್ನೆಲೆ ಏನಾದರೂ ಇದೆಯಾ, ಯಾರ್ಯಾರು ಏನನ್ನೋದ್ರಾಗಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಮಹಿಳೆ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ಗೆ. ಆ ಸಂಬಂಧ ಈಗ ತನಿಖೆಯನ್ನು ಪೊಲೀಸರು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವ್ರು ಯಾರ್ಯಾರು, ಯಾವ ನಶೆಯಲ್ಲಿದ್ರು, ಏನು ಬೇರೆ ಪ್ರಕರಣಗಳು ಅವ್ರ ಮೇಲೆ ಅನ್ನೋದ್ರು ಇದೆಯಾ ಅನ್ನೋ ಸಂಪೂರ್ಣವಾದಂಥ ಚಿತ್ರಣ ಇನ್ನೇನು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪಾಪ ನಿಜಕ್ಕೂ ನಮ್ಮ ಬೆಂಗಳೂರಿನಲ್ಲಿ ಹಿಂಗೆ ಆಗ್ತಾ ಇದೆಯಾ? ಹಾಗಾದ್ರೆ ಇವ್ರು ಯಾರು ಭಯ ಇಲ್ವಾ? ಇಂಥ ಸಾಲು ಸಾಲು ಪ್ರಕರಣಗಳು ಈಗಾಗಲೇ ವರದಿ ಆಗ್ತಿದೆ. ಅದರ ನಡುವೆ ರಾತ್ರಿ ಏನೋ ಆಯಿತು ಅಂತಂದರೆ ರಾತ್ರಿ ಅನ್ಬೋದು, ಇದು ರಾತ್ರಿ ಅಲ್ಲ, ಸಂಜೆ 4 ಗಂಟೆಯ ಸುಮಾರಿಗಾಗಿರುವಂಥ ಘಟನೆ ಇದು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ FIR ದಾಖಲು ಮಾಡುವಂತೆ ಠಾಣೆ ಬಳಿಯೂ ಕೂಡ ಯುವತಿ ಹೋಗಿದ್ದಾಳೆ FIR ಆಗಲಿ, ಯಾಕಂದರೆ ಇನ್ನೂ ಕೂಡ FIR ಆಗಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈಗ ತನಿಖೆಗೆ ಪೊಲೀಸರು ಇಳಿತಿದ್ದಾರೆ. ಆ ಪುಂಡರ್ ಯಾರು, ಅವರ ಹಿನ್ನೆಲೆ ಏನು, ಯಾಕಿದ್ರು, ಅದೇ ಏರಿಯಾದವರ ಅಥವಾ ಪಕ್ಕದ ಏರಿಯಾದವರ, ಅಲ್ಲಿ ಏನು ಮಾಡ್ತಾ ಇದ್ರು, ಯಾವ ನಶೆಯಲ್ಲಿದ್ರು, ಯಾಕಂದರೆ ಸ್ವತಃ ಮಹಿಳೆ ಹೇಳ್ತಿದ್ರು ಗಾಂಜಾ ನಶೆಯಲ್ಲಿದ್ರು, ಎಣ್ಣೆ ಕುಡಿದಿದ್ರು, ಹಾಗಾಗಿ ಬಿಡ್ತಾ ಇರಲಿಲ್ಲ, ಹಲ್ಲೆ ಮಾಡ್ತಿದ್ರು, ಮೈಕೈಯೆಲ್ಲ ಮುಟ್ತಾ ಇದ್ರಂತೆ, ಕೆಟ್ಟ ಕೆಟ್ಟ ಶಬ್ದದಲ್ಲಿ ನಿಂದಿಸ್ತಾ ಇದ್ರು, ತಪ್ಪಿಸ್ಕೊಂಡಿದ್ರೆ ಸಾಕು ಅನ್ನುವಂಥ ಸಿಚುವೇಶನ್ ಇತ್ತು. ಪುಣ್ಯಕ್ಕಲ್ಲಿದ್ದಂಥ ಸ್ಥಳೀಯರು ಅವ್ರು ಯಾವಾಗ ಹೆಲ್ಪಿಗೆ ಬರ್ತಾರೆ ಯುವತಿಗೆ, ಅವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಾರಂತೆ. ಮನೆ ಒಳಗೆ ಹೋಗ್ತಿದ್ದಂತೆ ಮನೆ ಒಳಗಡೆ ನುಗ್ಗೋದಕ್ಕೆ ಮನೆ ಹತ್ರ ಬಂದು ಕಾಂಪೌಂಡ್ ಹತ್ತುತ್ತಾ, ಗೇಟನ್ನು ಬಡಿತಾ, ಮತ್ತೊಂದು ಕಡೆ ಮೊಬೈಲಲ್ಲಿ ಒಂದಿಷ್ಟು ವಿಡಿಯೋ ಮಾಡ್ತಾ, ಬಾಯಿಗೆ ಬಂದ ಹಾಗೆ ಬೈದು ಮಹಿಳೆಗೆ ಈ ರೀತಿಯಾಗಿ ದೌರ್ಜನ್ಯ ಮಾಡಿರೋದು ಬೇರೆ ಎಲ್ಲೂ ಅಲ್ಲ, ನಮ್ಮ ಬೆಂಗಳೂರಿನ ಆನೇಕಲ್ನಲ್ಲಿ ಆಗಿರುವಂಥ ಘಟನೆ ಇದು. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ. ಆ ದೃಶ್ಯಗಳು ಹೇಳುತ್ತೆ ನೋಡಿ, ಯಾರು ಭಯ ಇಲ್ಲ, ರೌಡಿಸಮ್ ಥರ ಯಾವ್ಯಾವುದೋ ಭಾಗದಲ್ಲಿ ಇಂಥ ಘಟನೆ ಆಗಿತ್ತು ಅನ್ನೋದಾಗ ನಾವು ಸುದ್ದಿ ನೋಡಿರ್ತೀವಿ. ಬಟ್ ನಮ್ಮಲ್ಲೇ ಆದಂಥ ಸಂದರ್ಭದಲ್ಲಿ ನಿಜಕ್ಕೂ ಭಯ ಬೀಳಿಸುತ್ತೆ. ಹೆಣ್ಣುಮಕ್ಕಳಿಗೆ ಸೇಫ್ಟಿ ಎಷ್ಟಿದೆ, ಹೊರಗಡೆ ಓಡಾಡೋದಕ್ಕೆ ಭಯ ಆಗೇ ಆಗುತ್ತೆ. ರಾತ್ರಿ ಓಡಾಡೋಕೆ ಹೆಣ್ಮಕ್ಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಬಟ್ ಇದಂಗಲ್ಲ, ಬೆಂಗಳೂರಿನಲ್ಲಿ ಸಂಜೆ ಟೈಮಲ್ಲಿ ಓಡಾಡೋದಕ್ಕೆ ಭಯ ಆಗುವಂಥ ಸನ್ನಿವೇಶಗಳು ಇಂಥ ಘಟನೆಗಳಿಂದ ಮತ್ತೆ ಮತ್ತೆ ವರದಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಆ ಯುವತಿಯು ಕೂಡ ಬಹಳಷ್ಟು ಧೈರ್ಯ ಮಾಡಿ ಹೇಳ್ತಿದ್ರು, ನನಗೇನೇನಾಯಿತು, ರೀಸೆಂಟಾಗಿ ಬಂದಿದ್ದೀನಿ, ಅವ್ರು ಯಾರಂತಲೇ ನನಗೆ ಗೊತ್ತಿಲ್ಲ, ನಾನು ಅಂಗಡಿಗೆ ಹೋಗ್ತಿದ್ದೆ, ಅಂಗಡಿಗೆ ಹೋಗೋ ಸಂದರ್ಭದಲ್ಲಿ ನನ್ನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಮೈಕೈ ಮುಟ್ಟಿದ್ದಾರೆ. ಪಾಪ ಆ ಯುವತಿಯ ಸ್ಥಿತಿ ಹೇಗಿರ್ಬೋದು ನೋಡಿ. ಈಗಷ್ಟೇ ಆ ಏರಿಯಾಕ್ಕೆ ಬಂದಿದ್ದಾರೆ, ಯಾರು ಪರಿಚಯ ಇಲ್ಲ, ನನ್ನವ್ರು ತನ್ನವ್ರು ಯಾರು ಕೂಡ ಅಕ್ಕಪಕ್ಕ ಇರಲ್ಲ. ಆ ಸಂದರ್ಭದಲ್ಲಿ ಯಾರೋ ಒಬ್ರುಗಡೆ ಯಾರೋ ಅನಾಮಿಕ ಆಗಂತ ಯಾರೋ ಒಬ್ಬರು ಎದುರುಗಡೆ ಬಂದು ಮಾತಾಡಿಸಿದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಭಯ ಆಗುತ್ತೆ. ಯಾರೋ ಏನೋ ಗೊತ್ತಿಲ್ಲದವ್ರು ಈ ರೀತಿಯಾಗಿ 5-6 ಜನ ನಶೆಯಲ್ಲಿ ಮೈಕೈ ಮುಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಎಳೆದಾಡ್ತಾರೆ, ಮನೆವರೆಗೂ ಹಿಂಬಾಲಿಸ್ಕೊಂಡು ಬರ್ತಾರೆ ಅಂತಂದರೆ ಅದು ಎಂಥ ಸಿಚುವೇಶನ್ ಇರ್ಬೋದು. ನೋಡಿ ಆ ದೃಶ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ರೌದ್ರಾವತಾರ ಹೇಗಿತ್ತು ಅಂತ. ಸರ್, ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ, ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು, ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾಯಿದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್, ಫುಲ್ಲು ಕುಡಿದ್ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದರು. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ಅವರು ಸರ್ ನನಗೆ ಹೊಡೆದ್ರು ಸರ್. ನಾನು ಬಿಡಿಸ್ಕೊಂಡೆ ಅವ್ರನ್ನ ಒದ್ದೆ ಸರ್, ಕಾಲಿಂದ ಒದ್ದೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ನಾನು. ಪಾಪ ಬೇರೆಯವ್ರು ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊಬಂದರು ಬಾಮ್ಮ ಅಂತ. ಆದ್ರೂ ಓಡಿ ಗೇಟ್ ಎಗರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಸರ್. ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನನ್ನ ಮನೆ ಒಳಗಡೆ ಓಡಿ ಬಂದುಬಿಟ್ಟೆ ಸರ್. ಅವ್ರು ಹಂಗೆ ಓಡಿ ಬಂದರು ಗೇಟ್ ಎಗಿರಿ. ಹಿಂದೆನೇ ಬಂದರು ಸರ್, ಮನೆ ಪಕ್ಕದಲ್ಲೇ ಸರ್ ಅದು ನಡೆದಿದ್ದು. ಅವರು ನಮ್ಮ ಮನೆ ಪಕ್ಕ ಇರೋರಂತೆ, ಹಿಂದೆಗಡೆ ಇರೋರಂತೆ. ನನಗೂ ಗೊತ್ತಿಲ್ಲ ಸರ್, ನಾನು 1 ವಾರ ಆಯಿತು ಅಲ್ಲಿ ಬಂದು. ಇಲ್ಲ, ನಮ್ಮ ಮನೆಗೆ, ನಮ್ಮ ಅಣ್ಣ ಆ ಸೈಡ್ ಇದ್ದಾನೆ, ನಮ್ಮ ಮನೆ ಈ ಸೈಡ್ ಇದ್ದೀವಿ ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಬಂದು. ನಾನು ಇವಾಗೆ ರೀಸೆಂಟಾಗಿ ಶಿಫ್ಟ್ ಆಗಿದ್ದು.